ಎಲ್ಲ ಯುವಕರು ಬಂದರು ಅಂದರೆ ಹಿಂದೆ ವಿಧಾನಸಭೆಯಲ್ಲಿ ಚದುರು ಹೋಗಿದ್ರಿ ಅಂತಂದ್ರೆ ವಾಪಸ್ BJP ಬಂದಂಗೆ ಆಯ್ತು. ಈಗ ಇಲ್ಲ, ನರೇಂದ್ರ ಮೋದಿಗೋಸ್ಕರ ಮಾತ್ರ ಇದು ಮತ್ತೆ ವಿಧಾನಸಭೆ ಮಾತ್ರ ಮತ ವಾಪಸ್ ಎಲ್ಲಿದ್ದರೆ ಮಾತ್ರ ಪ್ರಶ್ನೆಗೆ ಹೋಗ್ತೀರಿ. ಎಲ್ರಿಗೂ ನಮಸ್ಕಾರ. ಈ ಶುಭ ಮಧ್ಯಾಹ್ನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಾ, ಇಲ್ಲಿ ನಡೆದಿರ್ತಕ್ಕಂಥ ಹುಣಗುಂದ ಮತಕ್ಷೇತ್ರದ ಎಲ್ಲ ನರೇಂದ್ರ ಮೋದಿ ಅಭಿಮಾನಿಗಳಿಗೆ ಹಾಗೂ ನಮ್ಮ ಪತ್ರಿಕಾ ಗುರು ಹಿರಿಯರಿಗೆ ಹಾಗೂ ನನ್ನ ಪತ್ರಿಕಾ ಸಹೋದರರಿಗೆ ಈ ಒಂದು ಮಾಧ್ಯಮಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ, ಇವತ್ತಿನ ದಿವಸ ಇಡೀ ಜಗತ್ತು ನಮ್ಮ ಭಾರತದವರೆಗೆ ನೋಡ್ತಾ ಇದೆ. ಯಾಕಪ್ಪ ಅಂತಂದರೆ ಅದು ಒಂದು ದಿವ್ಯ ಶಕ್ತಿ ಅಂತ ಹೇಳ್ಬೋದು. ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು. ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷಗಳಲ್ಲಿ ತಮ್ಮ ಕಾರ್ಯಕ್ಷಮತೆಯಿಂದ ಇಡೀ ಜಗತ್ತು ಭಾರತಕ್ಕೆ ನೋಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ತೋರಿಸಿದ್ದಾರೆ. ಹಾಗಾಗಿ ನಮ್ಮ ದೇಶದಲ್ಲಿ, ನಮ್ಮ ದೇಶದ ಭವಿಷ್ಯಕ್ಕಾಗಿ, ನಿಮ್ಮೆಲ್ಲರ ಭವಿಷ್ಯಕ್ಕಾಗಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕನ್ನ ಅನಿವಾರ್ಯತೆಯೂ ಐತಿ, ಅವಶ್ಯಕತೆ ಐತಿ, ಮತ್ತು ನಿಮ್ಮೆಲ್ಲರ ಕರ್ತವ್ಯನೂ ಅತಿ ಮುಖ್ಯವಾಗಿ ಐತಿ. ಆ ಕಾರಣದಿಂದ ಹುಣಗುಂದ ಮತಕ್ಷೇತ್ರದಲ್ಲಿ ಕಳೆದ 1 ತಿಂಗಳಿನಿಂದ ನಾವೆಲ್ಲ ನರೇಂದ್ರ ಮೋದಿ ಅಭಿಮಾನಿಗಳು, ವಿಶೇಷವಾಗಿ ಯುವಕರು ತಂಡೋಪತಂಡವಾಗಿ ಒಂದು ಬಳಗವನ್ನು ಮಾಡಿಕೊಂಡು ಪ್ರತಿ ಬೂತ್ ಮಟ್ಟದಲ್ಲಿ ನಮ್ಮದೇ ಆದಂಥ ಶಕ್ತಿ ಸಾಮರ್ಥ್ಯ ಅನುಸಾರ ಕೆಲಸ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಲಿ ಅಂತ ಈ ಮಾಧ್ಯಮದ ಮುಖಾಂತರ ಎಲ್ಲ ಯುವಕರಿಗೆ ಮನವಿ ಮಾಡಿಕೊಳ್ತಾ, ಹಾಗೂ ನಮ್ಮ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿ ಬೂತ್ನಲ್ಲಿ ನಾವು ನೆಕ್ಸ್ಟ್ ಬರುವಂತ 5 ದಿನಗಳ ಕಾಲ 24 ತಾಸು ಕೆಲಸ ಮಾಡ್ಬೇಕಂತ ನಿರ್ಧರಿಸಿದ್ದು, ನಾವು ಮಾಡಿದ್ರೆ ಮುಂದಿನ 5 ವರ್ಷಗಳ ಕಾಲ 24 ತಾಸು ನರೇಂದ್ರ ಮೋದಿಜಿ ನಮ್ಮೆಲ್ಲರಿಗೋಸ್ಕರ ಕೆಲಸ ಮಾಡ್ತಾರೆ 100% ವಿಶ್ವಾಸ ನಮಗಿರೋದ್ರಿಂದ ತಮ್ಮ ಮೂಲಕ ಎಲ್ಲ ಮತದಾರರಿಗೆ, ಗುರು ಹಿರಿಯರಿಗೆ, ಸಮಸ್ತ ಜನತೆಗೆ, ಹುಣಗುಂದ ಮತಕ್ಷೇತ್ರದ ಜನತೆಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ. ತಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡೋದ್ರ ಮೂಲಕ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕಂತೆ ನಮ್ಮ ಕಳಕಳಿಯನ್ನು ವಿನಂತಿ ಮಾಡುತ್ತೀನಿ. ನಮಸ್ಕಾರ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಾವು ನಮ್ಮ ಬೇರೆ ಬೇರೆ ಕಾರಣಗಳಿಂದ ನಾವು ಬೇರೆ ಬೇರೆ ಚಿತ್ರಗಳಿದ್ದೀವಿ ಮತ್ತು ಇವತ್ತಿಗೂ ಕೂಡ ನಾವು ಅಲ್ಲೇ ಇದ್ದೀವಿ. ಆದರೆ ಈ ಒಂದು ಚುನಾವಣೆ, ಲೋಕಸಭೆ ಚುನಾವಣೆ, ದೇಶದ ಚುನಾವಣೆ, ದೇಶಕ್ಕೆ ಸುಭದ್ರತೆ ಬೇಕು. ಸುಭದ್ರತೆಯನ್ನು ಕೊಡುವಂಥ ಭದ್ರ ನಾಯಕ ಯಾರು ಅನ್ನೋದನ್ನು ನಾವೆಲ್ಲರೂ ಕೂಡಿ ವಿಚಾರ ಮಾಡಿ ಈ ದೇಶಕ್ಕೆ ಒಂದು ಸುಭದ್ರವಾದಂಥ ಸರ್ಕಾರವನ್ನು, ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿಯವರಂತ ನಾವೆಲ್ಲರೂ ಗುರುತಿಸಿ, ಆ ಕಾರಣದಿಂದ ನಾವು ನರೇಂದ್ರ ಮೋದಿಯವರಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಗದ್ದಿಗೌಡರಿಗೆ ಬೆಂಬಲಿಸಲು ನಮ್ಮನ್ನ ಕೆಲವೇ ಅಷ್ಟು ಜನ ತೀರ್ಮಾನ ಮಾಡಿ ಎಲ್ಲ ಬೂತ್ನಲ್ಲೂ ನಮಗೆ ಸಾಧ್ಯದಷ್ಟು, ಎಷ್ಟು ಸಾಧ್ಯದಷ್ಟು ಗದ್ದಿಗೌಡರಿಗೆ ಹೆಚ್ಚಿನ ಮತಗಳನ್ನು ಬರೋದಕ್ಕೆ ನಾವು ಕಾರಣೀಭೂತರಾಗಬೇಕಂತೆಲ್ಲ ತೀರ್ಮಾನ ಮಾಡಿ, ಈ ದೇಶಕ್ಕೆ ಒಬ್ಬ ಸಮರ್ಥ ನಾಯಕನು, ಈ ದೇಶವನ್ನು ಮುನ್ನಡೆಸುವಂಥ ಶಕ್ತಿಯುಳ್ಳಂಥ ಸಮರ್ಥ ನಾಯಕ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು ಮತ್ತು ಮುಂಬರುವ ದಿನಗಳಲ್ಲಿ ಈ ದೇಶ ವಿಕಸಿತ ರಾಷ್ಟ್ರವನ್ನು ಮಾಡಬೇಕು ಅಂತ ಹೇಳಿ ಕನಸು ಹೊತ್ತಿದ್ದಾರೆ ನರೇಂದ್ರ ಮೋದಿಯವರು. ಆ ಕನಸು ನನಸಾಗೋದಕ್ಕೆ ನಾವೆಲ್ಲರೂ ಕಾರಣೀಭೂತರಾಗೋಣ ಅಂತೇಳಿ ನಮ್ಮೆಲ್ಲ ಮಿತ್ರರು ನಾವು ತೀರ್ಮಾನ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗದ್ದಿಗೌಡರನ್ನು ಬೆಂಬಲಿಸೋದಕ್ಕೆ ತೀರ್ಮಾನ ತಗೊಂಡು ಪ್ರತಿ ಬೂತ್ನಾಗೂ ನಮ್ಗೆ 5 ರಿಂದ 10 ಜನ ಯುವಕರ ತಂಡ ತಯಾರಾಗಿದೆ. ಎಲ್ಲರೂ ವಿಶ್ವಾಸ ನೋಡೋ ಪ್ರಕಾರ ಮಾಡಿದ್ರೆ ಗದ್ದಿಗೌಡರಿಗೆ ಸುಮಾರು 10,000 ಲೀಡ್ ಸಿಗೋ ವಿಶ್ವಾಸ ಇದೆ. ಪ್ರತಿ ಬೂತ್ನಾಗೂ 5 ರಿಂದ 10 ಮಂದಿ ಯುವಕರು. ಹುಣಗುಂದ ಮತಕ್ಷೇತ್ರದಲ್ಲಿ 255 ಬೂತ್ ಅದಾವೆ. ಪ್ರತಿ ಬೂತ್ 5 ರಿಂದ 10 ಸಿಕ್ಕಾರ. ಇನ್ನೂ ಹೆಚ್ಚಿನ ಜನ ಈ ತಮ್ಮ ಮೂಲಕ ಅವ್ರಿಗೆ ಮುಟ್ಟಿತ್ತಂದ್ರೆ ಇನ್ನೂ ಹೆಚ್ಚಿನ ಜನ ನಮ್ಮ ಜೊತೆ ಕೈ ಜೋಡಿಸ್ತಾರ ಅನ್ನೋ ದೃಢ ವಿಶ್ವಾಸ ಇದೆ. ಹುಣಗುಂದ ಮತಕ್ಷೇತ್ರದಲ್ಲಿ ಮೋದಿ ಅಭಿಮಾನಿಗಳು ಸಾರಥ್ಯವನ್ನು ಯಾರು ವಹಿಸ್ಕೊಂಡಿರಿ? ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನು ಸಾರಥ್ಯನೇ ಇಲ್ಲ. ಯಾಕಂದ್ರೆ ಇಲ್ಲಿ ಯಾರೋ ಒಬ್ಬರು ಲೀಡರ್ ತಪ್ಪು ಬಂದಿಲ್ರಿ. ಇಲ್ಲಿ ಸ್ವಯಂ ಪ್ರೇರಿತರಾಗಿ ಅವ್ರು ಸ್ವಂತ ನಿರ್ಧಾರ ತಗೊಂಡು ತಮ್ಮ ದೇಶ ಭವಿಷ್ಯ ಅಂದ್ರೆ ತಮ್ಮ ಭವಿಷ್ಯ ರೂಪಿಸ್ ಮಾಡಕ್ಕೆ ತಾವು ಬಂದು 5 ದಿವಸ, ಮುಂದಿನ 5 ದಿವಸ ಹಿಂದೆ ಒಂದು ತಗಲಿಂದ ತಮ್ಮ ವಾರ್ಡ್ ಒಳಗೆ ತಮ್ಮ ಸಾಮರ್ಥ್ಯ ತಕ್ಕಂಗೆ ಮಾಡಿದ್ರು. ಈಗ ಸ್ವಯಂ ಪ್ರೇರಿತ ಬಂದು ಎಲ್ಲರೂ ಕೂಡ ಒಂದು ವೇದಿಕೆ ಇದೆ. ಎಲ್ಲ ಕಾರ್ಯಕರ್ತರೇ ನಾಯಕರು, ಪ್ರತಿಯೊಬ್ಬರು ಕಾರ್ಯಕರ್ತರು ವೇದಿಕೆ ಇದೆ. ಮೋದಿಯವರು ಅಭಿಮಾನಿಗಳು
ಅದು ತಪ್ಪು ನೀವು ದುಡ್ಡು ಗ್ರಾಮೀಣ ಹೆಣ್ಮಕ್ಳಾಗಲಿ ಯಾರಾಗಲಿ ನೀವು ಮೋದಿಯಲ್ಲಿ ಹೇಳಿದ್ದು ಒಳ್ಳೇದು. ಮೋದಿಯ ಕೊಟ್ಟು ಕಮಲ ಚಿನ್ನ ಅಂತ ಎಲ್ಲಿ ಹೇಳೋದು ಕಮಲ ಚಿನ್ನ ಫೋಟೋ ಹಾಕೋದು ಮಾತಾಡಿದ್ರೆ ನೀವು ಸರ್ ನಾನು ಹೇಳಿದ ಬರೋಬ್ಬರಿ ಐತಿ. ಆದ್ರೆ ನಾವು ಈಗ ಮಾಡಕ್ ಕುಂತಿರೋ ಈ ಉದ್ದೇಶ ಯುವಕರು ಏನಂದ್ರೆ ಸೋಷಿಯಲ್ ಮೀಡಿಯಾ ಇಂಥದ್ರ ಜನರಿಗೆ ಡೋರ್ ಟು ಡೋರ್ ರೀಚ್ ಆಗಕ್ಕೆ ಶಕ್ತಿ ಸಾಮರ್ಥ್ಯ ಈ ತನಕ ಈಗ ಮಾಡಿದ್ವಿ. ಬೇರೆ ಬೇರೆ ರೀತಿ ಬೇರೆ ಬೇರೆದವ್ರು ತಮ್ಮ ಪದ್ಧತಿ ಪ್ರಕಾರ ಪ್ರಚಾರ ಮಾಡ್ತಾರ. ನಮ್ದು ಮೇನ್ ಉದ್ದೇಶ ಏನಪ್ಪಾ ಅಂದ್ರೆ ಯೂತ್ಸ್ ಆಗಿ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರೋದು ಅವ್ರ ಬೂತ್ ಏನಾದ್ರು ಎಲ್ಲಿ ಐತಂತ ಗೊತ್ತಿಲ್ಲ ಅಂದ್ರೆ ಅವ್ರ ಪೋಲಿಂಗ್ ಸ್ಟೇಷನ್ ಆನ್ಲೈನ್ ದಾಗ ಹುಡುಕಿ ಕೊಡೋದು, ಅವ್ರದ್ದು ಏನಾರ ಇದು ಇತ್ತಂದ್ರೆ ಸಹಾಯ ಮಾಡೋದು, ಪ್ಲಸ್ ಅವರಿಗೆ ಮಾಹಿತಿ ನೀಡೋದು, ಬ್ಯಾಲೆಟ್ ಪೇಪರ್ ಮಾಹಿತಿ ನೀಡೋದು, ಡೋರ್ ಟು ಡೋರ್ ಹೋಗಿ ಮತ್ತೆ 10 ವರ್ಷದ ಕೆಲಸ ಕಾರ್ಯಗಳು ಏನ್ ಆಗ್ಯಾವ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋದ್ರ ಸಂಬಂಧ ವಿಶೇಷವಾಗಿ ಇದೇ ಜನರಿಗೆ ಗೊತ್ತಿಲ್ಲ ಅವ್ರಿಗೆ ತಿಳುವಳಿಕೆ ಮನವರಿಕೆ ಮಾಡಕ್ಕಂತ ಈ ತಂಡ ತಮ್ಮ ಸ್ವಂತ ಶಕ್ತಿ ಮೇಲೆ ಮಾಡಾಕ. ಧಾರವಾಡ ತಗೋರಿ IIT ಆಯಿತು, ಬಾಗಲಕೋಟೆಗೆ ದೊಡ್ಡ ಉದ್ಯಮದ ಬಗ್ಗೆ ಯಾರೂ ಮಾತಾಡೋದೇ ಇಲ್ಲ. ಬರೀ ಟ್ರೈನು ರಸ್ತೆ ಅವ್ರಿಗೆ ಅಷ್ಟು ಕೊಟ್ಟರು, ನಳ ಕೊಟ್ಟರು, ನೀರು ಕೊಟ್ಟರು. ಅದು ಏನು ಬೇಸಿಕ್ ನೀಡ್ ಮನುಷ್ಯನಿಗೆ ಕೊಡ್ಬೇಕು. ರೋಡ್ ಬೇಸಿಕ್ ನೀಡ್ ಮನುಷ್ಯನಿಗೆ ಇವಾಗ ಏನು ಟ್ರೈನ್ ಬೇಸಿಕ್ ನೀಡ್, ಟ್ರಾನ್ಸ್ಪೋರ್ಟೇಷನ್ ಬೇಸಿಕ್ ನೀಡ್, ಎಜುಕೇಷನ್ ಸಂಬಂಧ ಏನು ಕೇಂದ್ರ ಸರ್ಕಾರ ಕೊಡುಗೆ ಕೊಡ್ತು ಬಾಗಲಕೋಟೆಗೆ? ಒಂದು ಮೆಟ್ಟಲ್ ಏಮ್ಸ್ ಬರಲಿಲ್ಲ, ಏನು IIT ಬರಲಿಲ್ಲ, ಯಾವುದೂ ದೊಡ್ಡ ಉದ್ಯಮ ಬರಲಿಲ್ಲ. ಇದಕ್ಕೇನಾದ್ರು ಕೈ ಯಾಕಂದ್ರೆ ಯೂಸ್ ಅದಿರಿ, ನಿಮ್ಗೆ ಎಜುಕೇಷನ್ ಬಗ್ಗೆ ನಮ್ಗಿಂತ ಜಾಸ್ತಿ ಗೊತ್ತಿರ್ತದೆ. ಎಜುಕೇಷನ್ ಸಂಬಂಧ ಏನು ಪ್ರಯತ್ನ ಮಾಡ್ತೀರಿ? ಕೇಂದ್ರೀಯ ವಿದ್ಯಾಲಯ ಇದು ಬಂದ್ಮೇಲೆ ಆಗೈತಿ. ನಮ್ಮ ಕೇಂದ್ರೀಯ ವಿದ್ಯಾಲಯ ಗದ್ದಿಗೌಡರ ಮಾಡಿಸಿದ್ದು. ಗದ್ದಿಗೌಡರದ್ದು ಒಂದು ಅಂದರೆ ಪ್ರಚಾರ ಪ್ರಿಯರಲ್ಲ, ಇದು ಬೇರೆ MP ಆಗಿದ್ರೆ ಇಷ್ಟು ಕೆಲಸನ ಒಂದು 100 ಕೆಲಸ ಮಾಡಿದ್ರು ಅದನ್ನ ಪ್ರಚಾರ ಇವತ್ತಲ್ಲಿ ಅದ್ರ ಮುಂದಿನ ಕೂಡ ತಿಳಿಸ್ಕೊಳ್ಳೋದಾಗಲಿ ಪೂಜೆ ಮಾಡೋದಾಗಲಿ ಅದು ಯಾವುದೇ ಪ್ರಚಾರ ಮಾಡ್ದೇನೆ ಮೌನವಾಗಿ ಇದು ಕೆಲಸ ಮಾಡೋಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಈ ಅದೇ ಕೇಂದ್ರೀಯ ವಿದ್ಯಾಲಯ ಬಾಗಲಕೋಟೆಗೆ ಆಗಿ ಭಾಳ ದಿವಸ ಆಗಿ ಚಾಲು ಆಗಿ, ಬಟ್ ಯಾರೂ ಅದನ್ನ ಅವ್ರ ಪ್ರಯತ್ನದಿಂದ ಆಗಿದ್ದರೂ ಸಹಿತ ಅವರೆಲ್ಲಿ ಅದನ್ನ ಹೇಳ್ಕೊಳ್ಳಲ್ಲ. ಇದಕ್ಕೆ ಅದಾವ. ಬಟ್ ನೀವು ಹೇಳ್ದಂಗೆ ಏಮ್ಸು ಅದು ಎಲ್ಲ ಇನ್ಫ್ರಾಸ್ಟ್ರಕ್ಚರು, ಅದಕ್ಕೆ ಸಿಟಿಗೆ ಏನು ಬೇಕಾಗಿರ್ತೈತಿ, ಏರ್ ಕನೆಕ್ಟಿವಿಟಿ, ರೇಲ್ ಕನೆಕ್ಟಿವಿಟಿ ಎಲ್ಲ ರೋಡ್ ಇಂಡಸ್ಟ್ರಿ ನೋಡ್ಬೇಕಂದ್ರೆ ಸಾಕು ಭಾಳ ಐತಿ. ನಮ್ಮಲ್ಲಿ ಇದ್ದ ಇಂಡಸ್ಟ್ರಿನ ಉಳಿಸೋಕೆ ಪ್ರಯತ್ನ ಮಾಡಬೇಕಾಗಿತ್ತು. ಮೊದಲು ಇದ್ದ ಇಂಡಸ್ಟ್ರಿಗೆ ಒಂದಿಷ್ಟು ನಮ್ಮ ತೊಂದರೆ ಒಳಗಲ್ಲ. ಅದನ್ನು ಯಾವುದೇ ಪಕ್ಷದ ನಾಯಕರಲ್ಲಿ ಎಲ್ಲರೂ ಕೂಡ ಅದನ್ನು ಜೀರ್ಣೋದ್ಧಾರ ಮಾಡಿದ್ರೆ ನಮ್ಮ ತಾಲೂಕು ನಮ್ಮ ಜಿಲ್ಲೆಯೊಳಗೆ ಸಾಕಷ್ಟು ಉದ್ಯೋಗ ಅವಕಾಶಗಳ ಐತಿ. ಯಾಕಂದ್ರೆ ಡೆವಲಪ್ಮೆಂಟ್ ಐತಿ, ಲೈಮ್ ಸ್ಟೋನ್ ಐತಿ, ಸ್ಯಾಂಡ್ ಐತಿ, ಗ್ರನೈಟ್ ಐತಿ, ಮೆಕ್ಯಾನಿಕ್ ಐತಿ. ಇವ್ರನ್ನ ಪುನರುಜ್ಜೀವನ ಮಾಡಿದ್ರೆ ಜಗ್ಗು ಉದ್ಯೋಗ ಸಿಗ್ತೈತಿ. ಅವುಗಳು ಇವತ್ತು ನಶಿಸಿ ಹೋಗತಕ್ಕ ಪರಿಸ್ಥಿತಿ ಬಂದೈತಿ. ಅದನ್ನು ಜೀರ್ಣೋದ್ಧಾರ ಮಾಡೋ ಕೆಲಸನ ಆಗಬೇಕಾಗಿತ್ತು. ಮತ್ತು ನಾವು ಅದಕ್ಕೆ ಗದ್ದಿಗೌಡರ ಮೇಲೆ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಒತ್ತಡ ಹಾಕಿ ಅವುಗಳನ್ನು ಜೀರ್ಣೋದ್ಧಾರ ಮಾಡುವಂಥ ಕೆಲಸ ನೀವು ಮಾಡಿ ಅಂತ ನಾವು ಬಂದಿರ್ತೀವಿ.